ಏನ್ ಮಾಡ್ತಾ ಇದ್ದೀರಾ? ನಾನು ಈಗ ಎದ್ದೆ ಅಲ್ಲಿಂದ ತಲೆ ಹೊಡ್ತು ಬಂದಂಗ ಆಯ್ತು. ನಿನ್ನೆ ಈಗ ಒಂದು 15 ದಿನ ಒಂದೇ ಸಮಕ್ಕೆ ಬಿಸ್ಲಾಗ ಓಡಾಡ್ದೆ ನೋಡಿ. ಹ್ಮ್. ತಲೆ ಹೊಡ್ತು ಬಂದಂಗ ಆಯ್ತು. ಮಾತ್ರ ನಿಮ್ಗೆ ನನಗೆ ಈಗ ಎದ್ದೆ. ನಾನು ಕೋಂಬ್ಲಾ. ಆ ನಾನು ಕೋಂಬ್ಲಾ, ಕಿಣಿ ಕಿಣಿ ಕೋಂಬ್ಲಾ. ಕಿಲಿ ಕಿಲಿ ಕುಂಬ್ಳ. ಕಿಲಿ ಕಿಲಿ ಕುಂಬ್ಳ ಅಂದ್ರೆ ನನ್ಗೆ ಎಲ್ಲಾರು ಹ ಪ್ರೀತಿಯಿಂದ ಕಿಲಿ ಕಿಲಿ ಕೋಂಬ್ಲಾ ಅಂತಾರೆ. ಹ ನನ್ ಬಗ್ಗೆ ಆ ತರ ಇರ್ಲಿ, ನನ್ ಬಗ್ಗೆ ಆಮೇಲೆ ವಿಚಾರಿಸ್ಕೊಂಡಿವಂತೆ. ಹ ನಾನ್ ನಿಂಗೊಂದ್ ಏನು ಹೇಳ. ಇದು ಯಾವ ಊರದು ಕಿಲಿ ಕಿಲಿ ಕುಂಬ್ಳ? ಅಲ್ಲ ಕೊಂಬ್ಳ ಆ ಯಾವ ಊರು ಅದು? ಕಂಡಿಡಿ ನೋಡೋಣ. ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ, ಗೊತ್ತಾಗಲಕ್ಕ ಅದಕ್ಕೆ ಕೇಳ್ದೆ. ಇಲ್ಲ ಮೊದ್ಲು ಊಡ ಆಮೇಲೆ ಮಾತಾಡ್ತಾ ಈಗ ಗಂಡ ತೀರೋದ ಅಂತ ಅಂತಾರೆ. ಅದಕ್ಕೆ ನಾನ್ ಪುಸುಕನ್ ಕೇಳೋದಕ್ಕ. ಬೇಜಾರ್ ಮಾಡ್ಕೋಬೇಡಿ. ಅಯ್ಯೋ, ನಿಂಗೆ ಹೆಂಗ್ ಗೊತ್ತು ನಮ್ ಗಂಡ ತಿರೋಗೋರೆ ಅಂತ? ಅಲ್ಲ, ಇವರು ಯಾರನ್ನ ಫೋನ್ ಮಾಡಿ ನೋಡಿ ಮಾತಾಡ್ತಾರೆ. ಅದಕ್ಕೆ ನನಗೆ ಮೊದ್ಲೇ ಕೇಳಂಗ ಆತಕ್ಕ. ಬೇಜಾರ್ ಮಾಡ್ಕೋಬೇಡಿ. ಇಲ್ಲ ಇಲ್ಲ, ನಾನು ಹಾ ಯಾವ ಗಂಡನೂ ಇಲ್ಲ. ನಾವ್ ಮದ್ವೆನೇ ಆಗಿಲ್ಲ ಇನ್ನ. ಹೇಳವಾಗ ಏನೋ ಸಮಾಚಾರ. ನಾನ್ ನಿಂಗೆ ಏನೋ ಹೇಳ್ಬೇಕು ಅಂತ ಇದ್ದೀನಿ. ಹೇಳುವ. ಹೇಳಲಾ? ಹೇಳಿ. ನಾನ್ ನಿಂಗೊಂದ್ ಏನೋ ಹೇಳ್ತೀನಿ, ಆಯ್ತು. ಬೇಜಾರು ಮಾಡ್ಕೊಬಾರ್ದು. ಇಲ್ಲವ ಅದ್ರಾಗ ಏನಾಯ್ತಕ್ಕ. ಅದೇನು ಬೇಜಾರಾಯ್ತು ಅಂತ ಮೂಗು ಕುಯ್ಕೊಂಡ್ರೆ ತಿರ್ಗಾ ಬರ್ತೈತ ಮೂಗು? ಬೇಜಾರು ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು, ನನಗ ಅಲ್ಕಲ್ಕ ಮಾತು ಬೈಬಾರ್ದು. ಆಯ್ತಕ್ಕ. ಅದ್ರಾಗ ಏನೈತಕ್ಕ? ಅಲ್ಕ ಮತ್ ಬೈದ್ರಾಗ ಏನೈತೆ? ಆಮೇಲೆ ಸಿಟ್ ಮಾಡ್ಕೊಂಡ್ರಾಗ ಏನೈತೆ? ಒಂದ್ ನಿಮಿಷಕ್ಕೆ ಬಂದು ಸಿಟ್ ತಿರ್ಗಾ ಬರ್ತೈತ? ನಾನ್ ನಿಂಗೊಂದ್ ಏನು ಹೇಳಲಾ? ಹೇಳಿ. ಬೇಜಾರು ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು. ನಾನು ಹೇಳಿವನಕ್ಕ ಆಗ್ಲೇನೆ. ಹೇಳಲಾ? ಹೇಳಿ. ನಾನ್ ನಿಂಗೊಂದ್ ಏನೋ ಹೇಳ್ಬೇಕು ಅಂತ ಇದ್ದೀನಿ. ಹಾ ನಾನ್ ನಿನ್ಗೊಂದ್ ಏನೋ ಹೇಳ್ಬೇಕು ಅಂತ ಇದ್ದೀನಿ. ಹೇಳಲಾ? ಅದನ್ನೇ ಹೇಳ್ರಿ ಅಂತ ಅಂದಿದ್ದು. ಇಷ್ಟೊತ್ತಿಗೆಲ್ಲ ಮುಗ್ದೇ ಹೋಗೋದು ಮಾತು. ನನ್ ಗಂಟ್ಲು ನೋವು ಕಮ್ಮಿ ಆಗೋದು. ಬೇಜಾರು ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು. ಇಲ್ಲವ, ನಾನೇನ್ ಸಿಟ್ ಮಾಡ್ಕೊಳಲ್ಲ. ಹೇಳಲಾ? ಹೇಳವ. ನಾನ್ ನಿಂಗೊಂದ್ ಏನೋ ಹೇಳ್ಬೇಕು ಅಂತ ಇದ್ದೀನಿ. ಓ ಅಮ್ಮಯ್ಯ, ಹ ನನಗೆ ನೋಡು, ಅದಕ್ಕೆ ನಾನು ಮೊದ್ಲೇ ಕೇಳಿದ್ದು ಏನ್ ಹೇಳ್ರಿ ಅಂತಾನ. ಇಲ್ಲಿಗಾಲೆ 30 ಸಲ ಅಂದೆ. ಅಲ್ಲ, ನೀ ಬೇಜಾರು ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು. ನಾನು ಅದಕ್ಕೆ ಅಲ್ವಾ ಹೇಳಿದ್ದು. ಹೇಳಿವಾಗ ಮುಂದಕ್ಕೆ ಇನ್ನೇನು ಹೇಳ್ಬೇಡ ನೀವು. ಏನ್ ಹೇಳ್ಬೇಕು ಅದನ್ನ ಹೇಳು. ನಾನು ಈಗ ಬೇಕಂತಲೇ ಹಾ ನಗಿಸೋಕೆ ಬಂದೆ ಕುಂತಲೆ. ಹಾ ಗೊತ್ತಾಯ್ತಾ? ಗೊತ್ತಾಯ್ತವ. ಅದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯ? ಹಾ ಈಗ ನಾನು ಹೇಳುದ್ನಲ್ಲ, ಅರ್ಥ ಆಗ್ಲಿಲ್ವ ನಿನಗೆ? ಅದೇನ್ ನನಗೇನ್ ಗೊತ್ತಾಗುತ್ತೆ, ನೀವ್ ಹೇಳಿದ್ ಕೇಳ್ತೀನಿ. ನಾನು ಈಗ ಬೇಕಂತಲೇ ಹಾ ನಗಿಸೋಕೆ ಬಂದೆ ಕುಂತಲೆ. ಯಾ ನಾಟಕ ಗೊತ್ತಿದ್ದು? ಏನ್ ನಾಟಕ ಅಲ್ಲಪ್ಪ. ಥೂ, ಹಾ ನೀನು ಪೋಲಿನಪ್ಪ. ನೀನು ಸಿಕ್ಕಾಪಟ್ಟೆ ಪೋಲಿ ನೀನು. ಇಲ್ಲವ, ನಾ ಪೋಲ್ ಹಾಕೋನ್ ಮನೆಗೆ ತಿಕ್ಕರಿಯ ಬದುಕೈತೆ. ನೀನು ಪೋಲಿ ಹಾಕಕ್ ನಾವು ನಮ್ಗೆ ಏನಕ್ ಬೇಕು ಪೋಲಿ? ನಾನು ಈಗ ಬೇಕಂತಲೇ ಈಗಿನ ಎದ್ದಿದ್ದೀನಿ. ನನ್ ಮಾತ್ರ ನನ್ಗೆ ತಿರ್ಗಾ ನನ್ಗೆನ್ನ ಹೇಳ್ಬಿಡಿ ಅದನ್ನ ಪೂರ್ತಿ. ನಾನು ಈಗ ಬೇಕಂತಲೇ ಹಾ ನಗಿಸೋಕೆ ಬಂದೆ ಕುಂತಲೆ. ಲೇ ಲೇ ಲೇ. ಓ ಅಮ್ಮಯ್ಯ, ಹಾ, ನನ್ಗೇನ ನೋಡುವಾಗ ಕೆಟ್ಟ ಮಾತು ಬೈದ್ ಬಿಡ್ತೀನಿ. ನನ್ಗೇನ ತಲೆಗತ್ತೀರ? ಯಾಕೆ ನೋಡ್ದ? ಸಿಟ್ ಮಾಡ್ಕೊಂತಿದ್ಯಾ? ಮೊದ್ಲೇ ಪ್ರಾಮಿಸ್ ಮಾಡಿದೀನಿ. ನೀನ್ ಸಿಟ್ ಮಾಡ್ಕೊಂತಿದ್ಯಾ, ನಿಂಗ್ ಬಿ ಪಿ ಇದೆ. ಕೊರಡ ಐತಿ ಮತ್ತೆ ಹೆಚ್ಗಂಟಾಗ ಅದೇನ್ ಹೇಳು. 2 ಮಾತು ಸಾಕುಂತಲೇ ನಾನು ಹೇಳಬೇಕಂತಲೇ, ಹೇಳಬೇಕಂತ ಅದೇನ್ 2 ಮಾತು ಹೇಳ್ಬಿಟ್ಟು ಸುಮ್ನಾಗು. ನೋಡು, ನೀ ಸಿಟ್ ಮಾಡ್ಕೊಳ್ಳ ಅಂತ ಪ್ರಾಮಿಸ್ ಮಾಡಿದ್ರೆ ಏನಂದೆ? 5 ನಿಮಿಷಕ್ಕೆ 1 ನಿಮಿಷ ಕುಯ್ಕೊಂಡಿದ್ ಮಗು ತಿರ್ಗಾ ಬರುತ್ತಾ ಹಂಗೆ ಹಿಂಗೆ ಅಂತ ಏನು ನೀನು ನ್ಯಾಯವಾಗಿ ಮಾತಾಡ್ದೆ. ಈಗ ನೋಡ್ರೆ ಸಿಟ್ ಮಾಡ್ಕೊಂತಿದ್ದೀನಿ ನನ್ನ ಮೇಲೆ. ಈಗ ನಾವು ಮಾತಾಡಿದಂಗೆ ಬೆಳಿಗ್ಗೆ ಮನೆಗೆ ನಾವು ಕೂಳು ನೀರೇನು ತಿಂದಿಲ್ಲ. ಈಗ ತಿರ್ಗಾ ಎದ್ದಿರೋದು. ಸಿಟ್ ಮಾಡ್ಕೊಂತಿದ್ಯಾ ನೀನು. ತಿರ್ಗಾ ಕೂಲ್. ಸಮಾಧಾನ ಮಾಡ್ಕೊ.
ಕೂಲ್ ಕೂಲ್ ಕರ್ಮನ ಕ್ಯಾಯ ಹೋಗತ್ತ ಸಮಾಧಾನ ಇದಾರ್ದಿಂದ ನಮ್ಮ ಮನೆ ಒಳಗ್ ಗಲಾಟೆ ನಮ್ಮ ಈ ಏನ್ ಹೇಳ್ಬಿಟ್ರು ನಾನು ಸುಮ್ಮನೆ ಹೋಗ್ತೀನಿ ಅಷ್ಟೇ. ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ. ಆಯ್ತು ಬಿಡವ, ನೀವ್ ಯಾರು ಹೇಳಿ? ನಮ್ಗೇನು ಬೇಡ, ಏನು ಶಾಕುಂತಲ ಏನು ಬೇಡ, ಏನು ಬೇಡ. ನಿಂಗ್ ಬೇಡ ಸರಿ, ನೀನ್ ಫಸ್ಟ್ ಸಮಾಧಾನ ಮಾಡ್ಕೊ. ನೀನ್ ನಂಗ್ ಮಾತಾಡ್ತಿರ್ಬೇಕಾರೆ ಆಲ್ಟ್ಗೆ ಬ್ಲಡ್ ಏನನ್ನ ಸಪ್ಲೈ ಆಗ್ಲಿಲ್ಲ ಅಂದ್ರೆ ಆಲ್ಟ್ ಆಗಿ ಸತ್ತೋಗ್ಬಿಡ್ತೀನಿ ನೀನು. ಅದಕ್ಕೆ ಬಿ ಪಿ ರೈಸ್ ಮಾಡ್ಕೊಂಬೇಡ. ಕೂಲ್ 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 ಮೆಲ್ಲು ಮಾತಾಡು, ಮೆಲ್ಲು ಮಾತಾಡು. ಹೇಳವ, ಅದೇನು ನನಗೊಂದ್ 2 ಮಾತಾಡಿ ಮುಗಿಸ್ಬಿಟ್ರಿ. ಮುಗಿಸ್ತೀನಿ. ನೀನ್ ಬಿ ಪಿ ರೈಸ್ ಮಾಡ್ಕೊಂಬೇಡ. ಈ ಬಿಸಿಲು ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾವ ಜಾಸ್ತಿ. ಕೂಲ್ 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 ಮಾಡ್ಕೋ. ಜೋರಾಗಿ ಮಾತಾಡ್ಬೇಡ ನೀನು. ಕೂಲ್ ಆಯ್ತು. ಏನ್ ಕೂಲ್ ಆಯ್ತು? ಏನು ಆಗಿಲ್ಲ, ಕೂಲ್. ನನಗೆ ಹೇಳ್ಬಿಡೋದೇನು? ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ ಲೇ ಲೇ ಲೇ. ಇದನ್ನ ಒಂದ್ 3 ಸಲ ಹೇಳಿದಲ್ಲಮ್ಮ ನಿಮ್ಮ ಇಕ್ಕ ಯಾರು ಶಾಕುಂತಲೇನು ಅಲ್ಲ. ಹಲೋ, ಬೇಜಾರ್ ಮಾಡ್ಕೊಂಬಾರ್ದು, ಸಿಟ್ ಮಾಡ್ಕೊಂಬಾರ್ದು. ನಿಮ್ಮ ಇದು ಮಾಡ್ಕೊಂಡ ನಾ ಯಾರಿಂದ ಸಿಟ್ ಮಾಡ್ಕೊಂಬಾರ್ದು. ಹಲೋ ಅಣ್ಣ, ನರಸಿಂಹಣ್ಣ, ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಚೆನ್ನಾಗಿದ್ದೀರಣ್ಣ? ನಿಮ್ಮಂತರ ಆಶೀರ್ವಾದ ಸ್ವಾಮಿ. ನೀವ್ ಚೆನ್ನಾಗಿರ್ತೀರ ಅಣ್ಣ. ಯಾವತ್ತು ದೇವ್ರು ನಿಮಗ್ ಚೆನ್ನಾಗಿರ್ಬೇಕಣ್ಣ. ದೇವ್ರು ಯಾವತ್ತು ನೀವು ಚೆನ್ನಾಗಿರ್ಬೇಕಣ್ಣ. ನೀವು ಶಿವ ಪಾರ್ವತಿ ಇದ್ದಂಗೆ. ಯಾರನ್ನ ಮಾತಾಡ್ಲಿಕ್ಕೆ ಗೋಳಾಡ್ತಾರಲ್ಲ, ಯಾಕ ಅದನ್ನ ಅಚ್ಚುಕಟ್ಟಾಗಿ ಹೇಳಿ ಸ್ವಾಮಿ. ಗೋಳಾಡೋದಂತದೇನಪ್ಪ ಕೊಟ್ಟಿಗಿಲ್ರ ಅವತ್ತು. ಹಲೋ, ಅವತ್ತು ನೀವು ಕೊಟ್ಟಿ 2 ಸೇರ್ ಅಕ್ಕಿಯಿಂದ ನಾನು ಅಕ್ಕಿ ಅನ್ನ ಮಾಡ್ಕೊಂಡು ನಾನು ನಮ್ಮ ಮಕ್ಳೆಲ್ಲ ತಿಂದು ಜೀವನ ಮಾಡಿದೀವಿ. ನಿಮ್ ಉಪಕಾರ ಯಾವತ್ತು ಮರಿಲಣ್ಣ. ನೀವೊಂಥರ ಶಿವ ಪಾರ್ವತಿ ಇದ್ದಂಗಣ. ಬಳ್ಳಾಪುರದಾಗೆ ನೀನು ಒಂಥರ ಶಿವ ಇದ್ದಂಗೆ. ಅಮ್ಮ ವಿಶಾಲಮ್ಮ ಇದೆಯಲ್ಲ, ಅಮ್ಮ ಅನ್ನಪೂರ್ಣೇಶ್ವರಿ ತಾಯಿ ನಮ್ಮಮ್ಮ. ಎಲ್ಲಾರ್ಗು ಎಣ್ಣೆ ಕೊಟ್ಟಂಗ ಅಕ್ಕಿನೂ ಕೊಡ್ತೈತೆ, ಎಲ್ಲಾರ್ಗು ದುಡ್ಡೆಲ್ಲ ಕೊಡ್ತೈತೆ. ನೀನು ಎಷ್ಟೋ ಸರಿ ಎಷ್ಟೋ ಜನಕ್ಕೆ ಹುಳ್ಳಿಕಾಳು ಕೊಟ್ಟಿದೀಯಾ, ಕಾಯಿ ಕೊಟ್ಟಿದ್ಯಾ, ಹುಣ್ಸೆಹಣ್ಣು ಕೊಟ್ಟಿದ್ಯಾ ಅಣ್ಣ. ಬಿಡಿ ಸ್ವಾಮಿ, ಅವೆಲ್ಲ ಏನು ಅದು ನಾವು ಏನ್ ಇರಾವತಿ ಕೊಟ್ಟು ನಾವು ಇಲ್ದಿದ್ರೆ ಏನ್ ಕೊಡಿವ ಸ್ವಾಮಿ. ಅಣ್ಣ ನರಸಿಂಹಣ್ಣ ತಡಿ 1 ನಿಮಿಷ ಅಣ್ಣ. ಅಣ್ಣ ನರಸಿಂಹಣ್ಣ, ನೀನ್ ಮಾತಾಡ್ಬೇಡ. ಅವ್ರಿಗೆ ನಮ್ಮ ಫ್ರೆಂಡ್ಗೆ ಅಣ್ಣ ಅವ್ರಿಗೆ ಯಾರೋ ಊಟ ಕಿತ್ಬಿಟ್ಟವ್ರು ಅಂತ ಯಾರು ಕೇಳೋಣ ಒಂಚೂರು. ಯಾರು ಹೇಳೋಣ? ಅವ್ರು ಸದೆ ಬಡ್ದ್ಬಿಡ್ತೀನಿ ನೋಡೋಣ. ಯಾರು ಹೇಳೋಣ? ಯಾರಣ್ಣ ನಿಂಗೆ ತೊಂದರೆ ಕೊಟ್ಟಿದ್ದು? ಸ್ವಾಮಿ. ಏನಣ್ಣ? ಎಲ್ಲವ್ರಣ್ಣ ಅವರು? ಗೊತ್ತಿಲ್ಲ ಸ್ವಾಮಿ. ಯಾಕಣ್ಣ ಊಟ ಬಿಟ್ಟಿರೋದು ಎಲ್ಲ? ಜಲ್ಡೆ ಸ್ವಾಮಿ, ಅದು ಅದೇ ಅದು ಹೇಳ್ಬಾರ್ದು ಸ್ವಾಮಿ. ಇಲ್ಲಿ ನಮ್ಮ ಆತ್ಮೀಯರು ಯಾರೋ ಒಬ್ರು ಊಟ ಮಾಡ್ತಾವ್ರೆ, ಹೇಳ್ಬಾರ್ದು. ಅದು ಇದು ಏಸ್ಗೆ ಹೋಗಿ ಬರೋ ಕಾಳನ್ನ ಜಲ್ದಿ ಹಿಡಿದು ಒಣಗಿಸ್ಕೊಂಡು ಸಾರು ಮಾಡ್ಕೊಂಡು ಉಣ್ಣೋದೇನು ಸ್ವಾಮಿ? ಏಸ್ಗೆಯಲ್ಲಿ ಬರುತ್ತಲ್ಲ ಕಾಳು, ಹೆಂಗ್ ಬರ್ತಣ? ಅದೇ ಬಾತ್ರೂಮ್ಗೆ ಹೋಗುವಾಗ. ನೀವೇ ಅನ್ನ ತಿನ್ನ ಬಾಯಿಗೆ ಎಂತ ಮಾತಾಡ್ತೀಯಣ್ಣ ನೀನು? ನಾನೆಲ್ಲ ಬಂದು ನೀವೇ ಕೇಳಿದ್ದಲ್ವ ಹಿಂಗೆ. ನಾನು ಬಾಯಿ ಬಿಟ್ಟೆ ಹೇಳಲ್ಲ, ಅದು ವಾಂಟ್ ಬಂದಂಗ ಆಗುತ್ತೆ. ಬಾಯಿ ಬಿಟ್ಟೆ ಹೇಳಲ್ಲ ನಾನು. ಯಪ್ಪ ಸ್ವಾಮಿ, ಬಾಯಿನ ನನ್ನ ಮಗ ಹೇಳಿದ್ನಿ ಮೊನ್ನೆ. ಅದಕ್ಕೆ ನಮ್ ಬೇಡ ಅನ್ನಪ್ಪ ಅಂತ. ಅವ್ನ ಅಮ್ಮಲ್ಲ ಸ್ವಾಮಿ, ನನ್ನ ಮಗ ಅಣ್ಣರು ನೀರು ಕೊಡ್ರಿ. ನೀರು ಅಣ್ಣರು ವಾಂತಿ ಮಾಡ್ತೇನೆ. ನಾನ್ ಸುಮ್ಮಿದ್ದವ್ರು ಅಣ್ಣರು ವಾಂತಿ ಮಾಡ್ಕೊಂಡ್ ಮಾಡ್ತೇವೆ. ಅಮ್ಮನಕ್ಕ ನನ್ನ ಮಗ ಏನ್ ಹೇಳ್ಬಿಟ್ನಪ್ಪೋ ತಾಯಿನಕ್ಕ.
ನೀರ್ ಏನ್ ಕೊಡ್ರಿ. ಊಟ ನೋಡ್ರು ಬರೀ ಅವರೇ ಕಾಳು ಕಣ್ಣಂಗ್ ಕಾಣುತ್ತೆ ಕಣ್ಣಿಗೆ. ನೀರು ನೀರು ಅಮ್ಮ. ಹಾ ಹಾ ಏನೇ ತಪ್ಪಾದ್ರೂ ಮನ್ಸಿದ್ರೆ ನನ್ ಪೊಸಸ್ನು ಬಾಯ್ಬಿಟ್ಟು ನಾನು ಅದಕ್ಕೆ ನಾನು ಯಾರಿಗೂ ಹೇಳಕ್ ಹೋಗಲ್ಲ. ನನ್ ಕಷ್ಟ ನಾನೇ ಅನುಭವಿಸ್ತೀನಿ. ಅಮ್ಮ ಅಮ್ಮ. ಹಾ ನರಸಿಂಹಣ್ಣ ಒಂದ್ ಸ್ವಲ್ಪ ಉಪ್ಪು ಬಾಯಿ ಹಾಕಿಡಿ ಸ್ವಾಮಿ. ಹಾ ಒಂಚೂರು ಉಪ್ಪು ಬಾಯಿ ಹಾಕಿಡಿ ಸ್ವಾಮಿ. ಅಯ್ಯೋ ಉಪ್ಪು ಇರ್ಲಿ. ನೀನ್ ಹೆಂಗಣ ತಡ್ಕೊಂಡಿದ್ಯಾ ಮತ್ತೀಗೋ? ನಾನ್ ಏನೋ ಕೈ ಮಸ್ಕ್ ಇಕ್ಬಿಟ್ಟಾರ ಯಾರೋ ಅನ್ಕೊಂಡಿದ್ದೆ. ಏನಣ್ಣ ಇದು? ಇಲ್ಲ ಸ್ವಾಮಿ, ಇವ್ನ ಅಮ್ಮ ನಾಡ ಬಾತ್ರೂಮ್ಗೆ ಹೋಗೋ ಜಡ್ಡೆ ತಗೊಂಡೋಗು, ಅದ್ರೊಳಗೆ ಹೊರಗಡೆ ಹೋಗು, ನೀರಾಗ ಜಾಸ್ತಿ ಹಾಕ್ಬಿಟ್ಟು ಮಿಕ್ಕಿದ್ದೆಲ್ಲ ಒಣಗಿಸಿಬಿಟ್ಟು ತಿರ್ಗಾ ಖಾರವೆಲ್ಲ ವೇಸ್ಟ್ ಮಾಡೋದು ಯಾಕೆ? ತಿರ್ಗಾ ಸಾಂಬಾರ್ ಮಾಡ್ಕೊಂಡ್ರಿ ನಾವು ಹಿಂಗೆ ಮಾಡೋದು ಅಂತ. ಅಣ್ಣ ಅಣ್ಣ ಓ ನರಸಿಂಹಣ್ಣ ಒಂದ್ ನಿಮಿಷ ತಡಿ ಅಣ್ಣಾರೇ. ಅಣ್ಣ ಅವ್ರ ನಂಬರ್ ಇತ್ತಣ್ಣ ಅಣ್ಣಂತವ. ನರಸಿಂಹಣ್ಣ ಓ ಅವ್ರ ನಂಬರ್ ಕೊಡೋಣ. ಖಂಡಿತ ನನಗೆ ಗೊತ್ತಾಗಲ್ಲ ಸ್ವಾಮಿ, ಇದ್ರೊಳಗೆ ಐತೆ, ಹುಡ್ಕಕ್ ಬರಲ್ಲ. ಮಾಡಿದ್ರ ಇವಾಗ ಯಾರನ್ನ ಈ ನಡುವೆ? ಇಲ್ಲ ಸ್ವಾಮಿ, ಮಾಡಿಲ್ಲ, ಯಾರು ಮಾಡಿಲ್ಲ. ಈಗ ನಡುವೆ ಇವು ಜಲ್ಡೆ ಸ್ವಾಮಿ ಮಾಡಿಲ್ಲ. ಒಟ್ನಾಗೆ ಯಾರೋ ಮಂತ್ರ ಹೇಳೋರು ಮಾತ್ರ ಮಾತೇರ್ ಮಾಡಿದ್ರು ಸ್ವಾಮಿ. ಏನ್ ಮಂತ್ರ? ಏನೋ ಒಂದ್ ಮಂತ್ರ ಹೇಳಿದ್ರು. ಅವ್ರು ಯಾರೋ ತಿಕ್ಕು ಸ್ವಾಮಿ, ಒಂದೇ ಸಮುಖ ಇದು ರೈಲಾಗ ಹೋದಂಗೆ ಒಂದೇ ಸಮುಖ ಪಡ್ಕೊಂಡ್ಬಿಡ್ತಾನೆ. ಏನಂತ ಬಡ್ಕಂತಾರಣ್ಣ? ಸುತಾರಿ ನೀನ ಬಳ ಮುಡ್ಕೊಂಡ್ಬಿಡ್ತಾನೆ ಸ್ವಾಮಿ. ಅದು ಒಬ್ರಿಗೆ ಗೊತ್ತಾಗೋದಿಲ್ಲ, ಏನೂ ಇಲ್ಲ. ಅಣ್ಣ ನೀನ್ ಹೇಳ್ತಿದ್ರೆ ನನಗೇನೆ ಉಸಿರಾಡಕ್ ಆಗ್ತಿಲ್ಲ. ನೀನ್ ಹೆಂಗಣ ತಡ್ಕಂತ? ಇನ್ನೊಂದೇ ಒಂದ್ ಸೆಕೆಂಡ್ ಹೇಳಿ ನನ್ ತಲೆ ಉಸಿರು ಹೊರಟಿತ್ತು. ಅವಾಗ ಹಂಗ ಹೇಳ್ತಾನೆ, ಅವನಾರ ಮಾಡಿದ್ದ ಸ್ವಾಮಿ ಅಷ್ಟೇ. ಅಣ್ಣ ಈಗ ಮತ್ತೆ ಊಟ ಏನ್ ಮಾಡ್ತಿದ್ದೆ ಅಣ್ಣ ನೀನು? ಇದು ರಾಗಿ ಗಂಜಿ ಕುಡ್ದೆ ಸ್ವಾಮಿ. ನಾನು ಯಾಕೆ ಹೇಳಿದ್ನೋ ಅಮ್ಮ ನೀರು ನೀರು ಕೊಡ್ರಿ. ನೀರು ಬಿಟ್ಬಿಟ್ಟು ಒಂಚೂರು ಅಪ್ಪ ತಿರುಗಾಡಿಸಿದ್ರೆ ಆಮೇಲೆ ತೀರಿಗಿರಿ ಹೋದವರು. ಹಲೋ ಹಲೋ ಅಣ್ಣರೇ, ಅಣ್ಣ ಬೇದಿ ಬೇರೆ ಸ್ಟಾರ್ಟ್ ಆಯ್ತು ಕಂತಡಿ ಅಣ್ಣ. ಅಣ್ಣ ಒಂಚೂರು ತಿರುಗಾಡಿಸ್ರಿ ಸ್ವಾಮಿ, ಎಬ್ಬರಿಸಿ ಅಣ್ಣ. ಬೇದಿ ಬೇರೆ ಅಮ್ಮ. ಒಂದಿನಕ್ಕೆ ಹಿಂಗ್ ಆಡ್ತಾರಲ್ಲ ಇವ್ರು. ನಾನ್ ದಿನ ಅನುಭವಿಸ್ತಾನೆ, ಹಂಗ ಅನುಭವಿಸ್ಬಿಡ್ಲಿ ಸ್ವಾಮಿಗಳೇ. ನಂಬರ್ ಕೊಡೋಣ. ಯಾಕೆ ತೀರೋದ? ಅಣ್ಣ ಅವ್ರ ನಂಬರ್ ಕೊಡೋಣ. ಇಲ್ಲಿ ತೀರೋದ್ರ ಸ್ವಾಮಿ? ಜಲ್ಡೆ ಸ್ವಾಮಿ ನಂಬರ್ ಕೊಡು. ಗೊತ್ತಿಲ್ಲ ಸ್ವಾಮಿ ನನಗೆ. ಈಗ ಐತೆ ಅಂದೆ ನನಗೆ ಮುಡ್ಸಕ್ ಆಗಲ್ಲ. ಬೆಳಗ್ಗೆ ಹೋಗ್ತೀನಿ ಸ್ವಾಮಿ. ಅಣ್ಣಾರೇ ಅಣ್ಣಾರೇ ಏನಾದ್ರು ನೋಡಿ ಸ್ವಾಮಿ. ಅಣ್ಣ ಬೆಳಿಗ್ಗೆ ತಿಂದಿದ್ದೆ, ಈಗ ಮಜ್ಜಿಗೆ ಕುಡ್ಕೊಂಡ್ ಬಂದಿದ್ದೆ. ಪ್ಯಾನ್ ಬಿಚ್ಚಿದಂಗೆ ಎಲ್ಲ ಮಜ್ಜಿಗೆಲ್ಲ ಹೊರಟೈತೆ ಅಣ್ಣ. ಬಿಡಿ ತುಂಬಿದ ಪೆಸೆಟ್ ಹೆಂಗನ ಮಾಡ್ತೀವಿ, ಆಮೇಲೆ ಮಾಡಿ. ಬೆಳಗ್ಗೆ ನನಗೆ ಆಗಲ್ಲ 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 ಅಣ್ಣ. ಈ ಕಡೆ ಬಾಯಾಗೂ ಬತ್ತೈತೆ, ಈ ಕಡೆ ತಿಗ್ದಾಗೂ ಬತ್ತೈತೆ. ಏನಣ್ಣ ಮಾಡೋದು? ಹಲೋ ನರಸಿಂಹಣ್ಣ, ನರಸಿಂಹಣ್ಣ ಮಾತಾಡೋ. ನಂಗೊಂದ್ ಸ್ವಲ್ಪ ಜೋರಾಗಿ ಮಾತಾಡ್, ಕಿವಿ ಕೇಳ್ಸಲ್ಲ. ಅಜ್ಜಿ ನೀನು ಒಬ್ಬನಿಗೆ ಹುಟ್ಟಿದ್ ಮಾತಾಡು. ಐತು ನಮ್ಮ ಮನೆಗೆ ವಯಸ್ಸಿಗೆ ತಕ್ಷಣ ಮಾತಾಡತ್ತಿ ನೀನು. ಆಮೇಲೆ ರೇಸ್ಗೆ ತಗೊಂಡ್ ಎಡಗೈ ರೇಸ್ಗೆ ಬಟ್ ಕಾಯಿ ಚಿಪ್ಪ ಬಿಚ್ಚ ಮಕ್ಕ ಕೊಡ್ತೀನಿ. ರೇ ನನ್ ಕೈ ನೋಡು, ನನ್ನಂತ ಕೈಲಾಗಿದೆ ಅಜ್ಜಿ ಕೈಲಿ ನೀನ್ ಸಿಕ್ಬಿಟ್ರೆ ಬೋಳಿ ಮಗನೇ ನೋಡು. ನನ್ನ ಮಗಳು ಹಾಳು ಮಾಡಿ, ನನ್ನ ಮಗಳು 4-5 ವರ್ಷದಿಂದ ಮಡಿಕೊಂಡ್ ಎಲ್ಲ ದೋಳ್ತಾವ, ತಿಂದು ತೇಗಿ ಹೇಳ್ತಾವ ನಿಮ್ಮವನು ಮುಚ್ಚಿಗೆ. ನಾನು ಗುಂಜಿಕ್ಕ ನಿಮ್ಮ ಅಮ್ಮನ್ ಮುಚ್ಚಿ ಮಡಿಕಳಕ್ ಹೋಗ್ರಂತೆ ಇವ್ ನಮ್ಮನ್. ನಮ್ಗೆ ಇಲ್ಲಿ 3 ಮಳೆ ಬಂದ್ರೆ ಎಲ್ಲ ತೊಟ್ಟಿ ಕಿಕ್ತದ ಮನೆ ಮಡಿಕಳಕ್ ಬೇಕಲ್ಲ ನಮ್ಗೆ.
ಅನ್ನ ತಿನ್ನ ಮಾತಾಡು. ನಾನೇನೋ ಹೋಗ್ಲಿ ಬಿಡು, ನನ್ನ ಮಗಳು ಎಲ್ಲ ಚೆನ್ನಾಗೋಳ ಅಂತ ನಾನೇನೋ ಮಾತಾಡ್ಸೋಣ ಅಂತ ಮಾಡಿದ್ರೆ ಬೋಳಿ ಮಗನೇ ಇಷ್ಟೆಲ್ಲ ಮಾಡ್ತೀನೋ? ಹಾ, ಕಮ್ಮಿ ಕುಡೀರಿ, ಯಾವ್ದೋ ಬಿಟ್ಟಿ ದುಡ್ಡು ಸಿಗ್ತದೆ ಅಂತ ಕೊಡು. ಎತ್ತತ್ಲ ಮರ್ಯಾದೆಲ್ಲ ಮರ್ಯಾದೆ ಕಳಿಬೇಡ್ರಿ. ಏಯ್ ನಿನ್ ಬಾಯಿ ಮಣ್ಣಾಕ. ನಿಮ್ಮ ಯಾವ್ದಾನ ಇದನ್ನ ಕೆಳಗೆ ನೀರೆಲ್ಲ ತಾಮನ್ ಬಕೆಟ್ ಕುಯ್ದು ಕುಡ್ಸಕ್ಕೆ ದುಡ್ಡು ಕೊಟ್ಟು ಪ್ರಪಂಚದಾಗ ಎಲ್ಲ ಮಾಡ್ತೈತೆ, ನಾವ್ ಒಬ್ಬರೇ ಮಾಡ್ತಾ ಇಲ್ಲ ಕಣಲ್ಲ. ಮುದುಕಿ ಮುಟ್ಟಿ ಗೋಣ್ಸ್ರಿ ಮುಟ್ರಿ ಪುಟ್ರಿ ತುಲಾ ಪುಬಳಿ ಕಮಳಿ ಪುಬಳಿ ತುಲಪ್ಪ ತುಲಾ ಅದೇನ್ ಮಾತಾಡ್ತಾರ ಟಿಕ್ಕಿ ತಿಳ್ರಿ ಇದು ತುಲಪ್ಪ ತುಲಾ ಉಲ್ಕ ಮಿಂಡಿ ಮುಂಡೆ ಉಕಳಿ ಮುಂಡೆ ನಿನ್ ಬಾಯಿಗ್ ಮಣ್ಣಾಕ. ಅನ್ನ ತಿನ್ನ ಮಾತಾಡು. ನೀನ್ ಹೋಗೋದಾರೆಗೆ ನೋಡಲ್ಲ, ಒಂದಲ್ಲ ಒಂದ್ ದಿವಸ ನನ್ ಸಾಪ ತಡ್ದೇ ಇರಲ್ವೋ, ನಿಮ್ ಮನೆ ಹಾಳ ಹಾಕೋಗ. ನಿನ್ ಆಕ್ಸಿಡೆಂಟ್ ಆಗಿ ಆಗ್ತೀನಿ ನೀನು. ಆಕ್ಸಿಡೆಂಟ್ ಆದ್ರೆ ನನಗೆ ನಿನ್ಗೆ ಒಂಚೂರು ದುಡ್ಡು ಕೊಡ್ಬೇಕಾಯ್ತು ಬಾರ್ ಅಂಗಡಿಗೆ. ಗುಬ್ಬಿಗಟ್ಟಗ ಓ ಏನ್ ಸಾವ್ಕಾರ ನೀವ್ ಹೆಂಗ್ ಅನ್ಬಿಟ್ರೆ ಹೆಂಗ್ ಹೇಳಿ? ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ? ನಮ್ ಜೀವನ ಹಿಂಗೆ ಏನು ಎತ್ತ? ನೀವ್ ಬೆಳಗ್ಗೆ ಬಂದ್ ಬಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ? ಇಲ್ಲಿ ನ್ಯಾಯ ಮಾಡೋರು ಯಾರು? ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ. ನೋಡ್ರಿ ಆ ಕಡೆ ಬಂದೈತೆ, ಆ ಕಡೆ ದನ ಕತ್ಕೊಂಡೋಗಿರೋರು ಬಂದವ್ರೆ, ಈ ಕಡೆ ದನಿನವ್ರು ಬಂದವ್ರೆ.